ಖಾಲಿ ಇರುವ 2.75 ಲಕ್ಷ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಹಾಗೂ ಬಿಜೆಪಿ ನೇತೃತ್ವದಲ್ಲಿ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಶ್ರೀನಗರ ಸರ್ಕಲ್ನಿಂದ ಮಿಚಿಗನ್ ಕಾಂಪೌಂಡ್ವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದ ಬಿಜೆಪಿ ನಾಯಕರು ಹಾಗೂ ಸಾವಿರಾರು ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರ ನಿರುದ್ಯೋಗಿ ಯುವಕರನ್ನ ಕಡೆಗಣನೆ ಮಾಡ್ತಾ ಇದೆ, ಗ್ಯಾರಂಟಿಗಳ ಮೂಲಕ ರಾಜ್ಯವನ್ನ ಲೂಟಿ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ನಿರುದ್ಯೋಗ ಸೃಷ್ಟಿ ಮಾಡಿ ತಮ್ಮ ಏಳಿಗೆಗೆ ಮಾತ್ರ ಸೀಮಿತವಾಗುವ ಮೂಲಕ ಯುವಕರನ್ನ ದಾರಿ ತಪ್ಪಿಸುವಂತಹ ಕಾರ್ಯವನ್ನ ಮಾಡ್ತಾ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಅರವಿಂದ್ ಬೆಲ್ಲದ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಸಾವಿರಾರು ನಿರುದ್ಯೋಗಿ ಯುವಕ ಯುವತಿಯರು ಉಪಸ್ಥಿತರಾಗಿದ್ದರು. ಮಾತು ಸ್ವಲ್ಪ, ಕೆಲಸ ಜಾಸ್ತಿ. ಈಗಾಗಲೇ ನಮ್ಮ ಕ್ರಾಂತಿ ಕುಮಾರ್ ಅವರು ನನಗೆ ದಾಖಲೆಗಳನ್ನು ತಂದುಕೊಟ್ರು. ವಿಧಾನಸಭೆಯಲ್ಲಿ ಕಳೆದ ಬಾರಿ ಕೆಪಿಸಿಯಲ್ಲಿ ಆಗ್ತಾ ಇರೋ ಅಕ್ರಮಗಳ ಬಗ್ಗೆ ನಾನು 2 ದಿನ ಮಾತಾಡಿದ್ದೀನಿ. ಕೆಪಿಸಿಯಲ್ಲಿ ಏನು ಅಕ್ರಮಗಳಾಗಿ ಅಪಾಯಿಂಟ್ಮೆಂಟ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ, ಡಿಲೇ ಮಾಡ್ತಾ ಇದ್ದಾರೆ, 2 ದಿನ ಮಾತಾಡಿದೆ. ಇಡೀ ಸರ್ಕಾರ ತಲೆ ತಗ್ಗಿಸಿ ನಿಲ್ಲೋ ರೀತಿ ನಮ್ಮ ಹೋರಾಟವನ್ನ ನಾವು ಮಾಡಿದ್ದೀವಿ. ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ, ನಾವು ಒಂದ್ ಕೈಯಲ್ಲಿ ಚಪ್ಪಾಳೆ ಹೊಡೆದ್ರೆ ಆಗಲ್ಲ. ನಾವು ವಿಧಾನಸಭೆ ಒಳಗಡೆನೂ ಹೊಡಿಬೇಕು, ಆಚೆ ಕಡೆನೂ ಆಗ ಮಾತ್ರ ಹೋರಾಟ ಸಕ್ಸಸ್ ಆಗುತ್ತೆ. 2 ಕಡೆ. ಅದಕ್ಕೆ ನಮ್ಮ ಕ್ರಾಂತಿ ಕುಮಾರ್ಗೆ ಹೇಳಿದ್ದೀನಿ, ಪಾದಯಾತ್ರೆ ಶುರು ಮಾಡಿ. ಯಾಕೋ ವಿಧಾನಸಭೆ ಅಧಿವೇಶನ 6ನೇ ತಾರೀಕಿಂದ ನಡೆಯುತ್ತೆ, ಸುಮಾರು 3 ವಾರಗಳ ಕಾಲ ನಡೆಯುತ್ತೆ. ಇವತ್ತು ನಾವು ಕೇಳ್ತಾ ಇರುವಂತದ್ದು, ಇಲ್ಲಿ ಬಂದಿರುವಂತ ಜನನ್ನ ಫಿಲಪ್ ಮಾಡಿ ಇನ್ನೂ ಜಾಬ್ ಅಷ್ಟಿದೆ, 2,85,000 ಜಾಬ್ಗಳಿದೆ. ಇವತ್ತೇನೋ ಡಿ ಕೆ ಶಿವಕುಮಾರ್ ಕೇಳಿದ್ರಂತೆ ಸಿದ್ದರಾಮಯ್ಯ, ಅಶೋಕ್ ಏನ್ ಮಾಡಿದಾನೆ, ಅಶೋಕ್ ಎಷ್ಟು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾನೆ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಅಂತ. ಓಪನ್ ಚಾಲೆಂಜ್ ಹೇಳ್ತೀನಿ, ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ, ನಾನು ಎಷ್ಟು ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ತಹಸೀಲ್ದಾರ್ ಲೆಕ್ಕ ಕೊಡಿ. ನಾನು ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ, ಎಸಿ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ನಾನು ಹೋಮ್ ಮಿನಿಸ್ಟರ್ ಇದ್ದಾಗ ಪೊಲೀಸ್ ಇಲಾಖೆಯಲ್ಲಿ 1000 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ಸ್ಪೋರ್ಟ್ಸ್ ಕೋಟಾ ಕ್ರಿಯೇಟ್ ಮಾಡಿದ್ದೀನಿ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ವಿಲೇಜ್ ಅಕೌಂಟೆಂಟ್ ಇಂಟರ್ವ್ಯೂ ಇಲ್ಲ, ಟೆಸ್ಟ್ ಇಲ್ಲ, ಯಾರು ಮಾರ್ಕ್ಸ್ ಅನ್ನ ಹೈಯೆಸ್ಟ್ ತಗೊಂಡಿದಾರೋ ಅವರಿಗೆ ಡೈರೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ, 1000 ಜನಕ್ಕೆ ಕೊಟ್ಟಿದ್ದೀನಿ. ತೆಗಿಬೇಕಾದ್ರೆ ನಾನು ರೆಡಿ ಇದ್ದೀನಿ, ಬಂದು ಯಾವ ವೇದಿಕೆ ಮೇಲೆ ಬಂದ್ರು ನಿಮ್ ಜೊತೆ ನಾನು ಡಿಬೇಟ್ ಮಾಡಕ್ ರೆಡಿ ಇದ್ದೀನಿ. ನೀನೇನ್ ಮಾಡಿದ್ಯಾ 3 ವರ್ಷದಿಂದ? ನೀ ಏನ್ ಮಾಡಿದ್ಯಾ ಹೇಳಬೇಕು. 3 ವರ್ಷದಿಂದ ನೀನು ಎಷ್ಟು ಜನ ಅಪಾಯಿಂಟ್ಮೆಂಟ್ ಮಾಡಿದ್ಯಾ ಹೇಳು ಸಿದ್ದರಾಮಯ್ಯ ಅಂತ ಕೇಳಕ್ ನಾವು ಇಲ್ಲಿ ಬಂದಿರುವಂತದ್ದು. ಹೇಳು ಎತ್ತ ಹೇಳು. ನಿಮಗ್ ಮಾತ್ರ 1 ನಿಮಿಷ, ನಿಮ್ಗೆ ಅಪಾಯಿಂಟ್ಮೆಂಟ್ ಬೇಕು. ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗ್ಬೇಕು, ಜಾಬ್ ಬೇಕು, ಅವ್ರಿಗೆ ಜಾಬ್ ಬೇಕು. ಫೈಟ್ ಮಾಡ್ತಾವ್ರೆ ಡೆಲ್ಲಿ, ಏನ್ ಧರಣಿ, ಹೋರಾಟ, ನ್ಯಾಯ, ದೇವರು, ವಿಭೂತಿ ಎಲ್ಲ. ಸಿದ್ದರಾಮಯ್ಯನವ್ರಿಗೆ ಆ ಜಾಬಲ್ಲೇ ಉಳ್ಕೋಬೇಕು, ಅದಕ್ಕೆ ಹೋರಾಟ. ಇಲ್ಲಿ ನಮ್ಮ ಮಕ್ಕಳು ಯಾರು ದಲಿತರಿದ್ದಾರೆ, ಹಿಂದುಳಿದವರು ಇದ್ದಾರೆ, ಮುಂದುವರೆದವರು ಯಾರೇ ಇರ್ಬೋದು, ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಜಾಬ್ಗೋಸ್ಕರ. ಹೊಸ ಜಾಬ್ ಕೇಳ್ತಾ ಇಲ್ಲ, ನೀನೇನೋ ಹೊಸ ಫ್ಯಾಕ್ಟ್ರಿ ಮಾಡಪ್ಪ ಸಿದ್ದರಾಮಯ್ಯ ಕೇಳ್ತಾ ಇಲ್ಲ, ಹೊಸ ಆಸ್ಪತ್ರೆ ಮಾಡು ಕೇಳ್ತಾ ಇಲ್ಲ. ಇರೋ ಜಾಬ್ ಕೊಡಯ್ಯ ಸಾಕು, ಇರೋ ಜಾಬ್ ಕೊಡು, ಅದನ್ನು ಕೇಳಕ್ಕೆ ಹೋರಾಟ ಮಾಡ್ತಾ ಇರೋವಂಥದ್ದು. ಯಾವುದೇ ಸರ್ಕಾರ ಇಷ್ಟು ವರ್ಷಗಳ ಕಾಲ ಅಪಾಯಿಂಟ್ಮೆಂಟ್ ನಿಲ್ಲಿಸದೆ ಇರಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾನು ಲೆಕ್ಕ ಕೇಳಿದ್ದೀನಿ, ಇಲಾಖೆಯಲ್ಲಿ ದುಡ್ಡಿಲ್ವಾ ಹೇಳಿ, ನಮ್ಮ ಹತ್ರ ದುಡ್ಡಿಲ್ಲ ಹೇಳ್ಬಿಡಿ. ಅದಾದ್ರು ಕೋಟಿ ಐತೆ ಅಂತ ಹೇಳ್ತೀರಾ? ಮನೆ ಅಬ್ಕಾರಿ ಇನ್ಸ್ಪೆಕ್ಟರ್ಗಳೆಲ್ಲ ನೇಮಕಾತಿ ಐತೆ. ಇದು ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.